ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ಬೆಂಗಳೂರಿನ ಪರಪ್ಪನ ಆಗ್ರಾ ಜೈಲಿನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಬಗ್ಗೆ ಈಗಾಗಲೇ ಕೋರ್ಟ್ನಲ್ಲಿ ಕೂಡ ವಾದ ವಿವಾದ ನಡೀತಾ ಇರುವಂಥದ್ದು. ನಾವೀಗ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿದ್ದೀವಿ. ಅಂದರೆ ಕಳೆದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಆಗ್ರಾದಲ್ಲಿ ಆತ ರಾಜಾತೀತ ಪಡೆದಿರ್ತಕ್ಕಂಥ ಆರೋಪದಡಿ ಬೆಂಗಳೂರಿನ ಪರಪ್ಪನ ಆಗ್ರಾ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ರು. ಆ ಸಂದರ್ಭದಲ್ಲಿ ಸುಮಾರು 62 ದಿನಗಳ ಕಾಲ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಿದ್ರು. ನಂತರದಲ್ಲಿ ಆರೋಗ್ಯ ಸಮಸ್ಯೆಯನ್ನು ಇಟ್ಕೊಂಡು ಇಲ್ಲಿಂದ ಬೇಲ್ ಪಡೆಯುವ ಮೂಲಕ ಹೊರ ಹೋಗಿದ್ರು. ಆದರೆ ಈಗ ಸದ್ಯ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಆ ರೆಗ್ಯುಲರ್ ಬೇಲನ್ನು ಸಂಪೂರ್ಣವಾಗಿ ರದ್ದುಪಡಿಸಿದೆ. ಜೊತೆಗೆ ಈಗಾಗಲೇ ಅವರು ಕೂಡ ಅಂದರೆ ದರ್ಶನ್ ಕೂಡ ಈಗಾಗಲೇ ಪರಪ್ಪನ ಆಗ್ರಾ ಜೈಲನ್ನು ಸೇರುವಂಥದ್ದು. ಆದರೆ ಪ್ರಸ್ತುತವಾಗಿ ಆ ಪರಪ್ಪನ ಆಗ್ರಾ ಜೈಲಿನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಅದನ್ನು ಶಿಫ್ಟ್ ಮಾಡಬೇಕು ಅನ್ನೋ ಕೂಡ ಈಗಾಗಲೇ ವಾದ ವಿವಾದ ಮತ್ತು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಇನ್ನೇನು ಕೋರ್ಟ್ನಿಂದ ಅಂದರೆ 57ನೇ ಸೆಷನ್ ಕೋರ್ಟ್ನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಬೇಕು ಅನ್ನೋ ನಿರ್ಧಾರದಲ್ಲಿ ಆದೇಶ ಬಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಒಳಭಾಗದಲ್ಲಿ ಹೇಗಿದೆ, ಯಾವ ರೀತಿ ವಾತಾವರಣ ಅಂತಂದರೆ ಕಳೆದ ಬಾರಿ ದರ್ಶನ್ ಇದ್ದಾಗ ಕೇವಲ 5 ಫೂಟ್ವರೆಗೆ ಮಾತ್ರ ಈ ಗೋಡೆ ಅಂದರೆ ತಡೆಗೋಡೆ ಇತ್ತು. ಅಂದರೆ ಜೈಲಿನ ಹೊರಭಾಗದಲ್ಲಿರ್ತಕ್ಕಂಥ ಗೋಡೆ ಇತ್ತು. ಆತ ಹೋದ ಬಳಿಕ ಸುಮಾರು 5 ಫೂಟ್ಗಳಷ್ಟು ಅಂದರೆ ಸುಮಾರು 10 ಫೂಟ್ಗಳಷ್ಟು ಎತ್ತರವಾಗಿರ್ತಕ್ಕಂತಹ ಜೈಲಿನ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂತಂದರೆ ಆತ ಬಂದಾಗ ಪ್ರತಿ ಬಾರಿಯೂ ಕೂಡ ಆತ ಕುಟುಂಬಸ್ಥರು ಭೇಟಿ ಮಾಡಬೇಕಾದಾಗ ಅವರು ಗೇಟ್ ಮೂಲಕ ಹೊರಗಡೆ ಬರ್ತಾ ಇದ್ರು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ರು. ಹೀಗಾಗಿ ಆ ನಿಟ್ಟಿನಲ್ಲಿ ಗೋಡೆಯನ್ನು ಎತ್ತರಪಡಿಸಿದ್ದಾರೆ. ಜೊತೆಗೆ ಈ ಕಾಂಪೌಂಡ್ ಗೇಟ್ನ ಒಳಭಾಗವನ್ನು ಗಮನಿಸ್ಬೋದು. ಇದಕ್ಕೂ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕವರನ್ನು ಮಾಡುವ ಮೂಲಕವಾಗಿ ಒಳಗೆ ಅಂದರೆ ಜೈಲಿನ ಒಳಭಾಗದಲ್ಲಿ ಏನೂ ಕಾಣಿಸ್ಬಾರ್ದು ಅನ್ನೋ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಜೈಲಾಧಿಕಾರಿ ತೆಗೆದುಕೊಂಡಿರೋದು. ಜೊತೆಗೆ ಇಲ್ಲಿ ವಾಸ್ತವರನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಕಳೆದ ಬಾರಿ ದರ್ಶನ್ ಬರುವ ಮುಂಚಿತವಾಗಿ ಕೇವಲ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಅಲ್ಲಲ್ಲಿ ಗಿಡದ ಕೆಳಗಡೆ ಕೂತ್ಕೊಂಡು ಜೈಲಿನ ಹೊರಭಾಗದಲ್ಲಿ ಕಾವಲನ್ನು ಕಾಯ್ತಾ ಇದ್ರು. ಆದರೆ ಈಗ ಸದ್ಯ ಮಟ್ಟಿಗೆ ಎತ್ತರವಾಗಿರ್ತಕ್ಕಂತಹ ವಾಸ್ತವಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು CC ಕ್ಯಾಮ್ರಾಗಳ ಕಣ್ಗಾವಲನ್ನು ಕೂಡ ಗಮನಿಸ್ಬೋದು. ಅಂದರೆ ಆತ ಬಂದು ಹೋದ ಬಳಿಕ ಇಲ್ಲಿರ್ತಕ್ಕಂತಹ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಸಾಕಷ್ಟು ಒಂದು ರೀತಿ ಮುಂಜಾಗ್ರತಾ ಕ್ರಮವಾಗಿ ಕೈದಿಗಳ ರಕ್ಷಣೆ ಜೊತೆಗೆ ಇಲ್ಲಿರ್ತಕ್ಕಂಥ ಒಳಗಡೆ ಇರತಕ್ಕಂಥ ಆಕ್ಟಿವಿಟಿ ಹೊರಗಡೆ ಕಾಣಬಾರ್ದು ಅನ್ನೋ ಇಟ್ಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಈಗಾಗಲೇ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಕಳೆದ ಬಾರಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ ಇಲ್ಲಿ VIP ಅಂದರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇದ್ದರು. ಈಗ ನಂತರದಲ್ಲಿ ಏನಾದರೂ ಸೆಷನ್ ಕೋರ್ಟ್ನಿಂದ 50ನೇ ಸೆಷನ್ ಕೋರ್ಟ್ನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಶಿಫ್ಟ್ ಆದರೆ ಮತ್ತೆ ತಿರ್ಗಾ ಆತನನ್ನು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಹಾಕ್ತಾರೆ ಅನ್ನೋ ಕೂಡ ಸಾಕಷ್ಟು ಚರ್ಚೆಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾತನ ಜೊತೆ ವಿನಾಯಕ ಬಡಿಗೇರ್, TV9 ಬಳ್ಳಾರಿ.